ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಸ್ಟಾರ್ಟ್ ಆಗ್ತಿರೋದ ಹೆಂಗಪ್ಪ ಅಂತಂದ್ರೆ ಟ್ರಾಫಿಕ್ ಜಾಮ್ ಇಂದ. ಬೆಳಬೆಳಗ್ಗೆನೆ ಈ ತರ ಇದೆ ಟ್ರಾಫಿಕ್. ಬರೋಬ್ಬರಿ 2.25 ಅವರ್ ಮೇಲೆ ತೋರಿಸ್ತಿದೆ. ಡೆಸ್ಟಿನೇಷನ್ನು ಇಂದಿರಾನಗರ ಕಡೆಗೆ ಹೊರಟಿದ್ದೀನಿ. ಮಾಮೂಲಿ ಅದೇ ರೆಗ್ಯುಲರ್ ನಮ್ಮ ಮನೆ ಹತ್ರದಿಂದ ಒಬ್ಬರು ಮೇಡಮ್ನ ಪಿಕಪ್ ಮಾಡಿಕೊಂಡು, ನಮ್ಮ ಮನೆ ಹತ್ರದಿಂದ ಅಲ್ಲ, ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ ಮನೆಯಿಂದ 3 ಕಿಲೋಮೀಟ್ರ್ ದೂರದಲ್ಲಿರೋದು. ಸೊ ನಿಮ್ಗೆಲ್ಲರಿಗೂ ಸ್ವಲ್ಪ ಈಸಿಯಾಗಿ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು ನಾನು ನಮ್ಮ ಮನೆ ಹತ್ರದಿಂದ ಹೇಳ್ತಾ ಇದ್ದೀನಿ. ಫುಲ್ ರೋಡ್ ಜಾಮ್ ಆಗಿಬಿಟ್ಟಿದೆ. ನೀವು ಅಂದ್ಕೊಂಡಿದ್ದೀರಾ ಇಷ್ಟೇ ಅಲ್ವಾ ಅಂತ ಅಂದ್ಬಿಟ್ಟು ಹೇಳ್ಬೇಕು ಅಂತ ಅಂದರೆ, ಇದು ಏನು ನೀವು ಟೈಮ್ ಲ್ಯಾಪ್ಸ್ ನೋಡ್ತಾ ಇರಾ, ಇದು ಬರೋಬ್ಬರಿ ಬಂದು 15 ನಿಮಿಷವರೆಗೂ ನಾನು ಶೂಟ್ ಮಾಡಿರೋವಂಥದ್ದು. ಅಲ್ಲಾದರೂ ಕಮ್ಮಿ ಆಗುತ್ತೆ ಅಂದ್ಕೊಂಡ್ರೆ ನೋಡಿದ್ರೆ ಮುಂದೆ ಬಂದರೆ ಮತ್ತೆ ಮುಂದೆ ಕೂಡ ಫುಲ್ ರೋಡು ಬ್ಲಾಕ್ ಆಗೈತೆ. ಇದು ಜಾಮ್ ಬಂದು ಸುಮಾರು ದೂರವರೆಗೂ ಇದೆ. ಸೊ ಇದೇ ಥರನೇ ಸ್ಲೋ ಮೂವಿಂಗ್ ಇರೋದು. ಹಿಂದೆ ಕೂಡ ಹಿಂಗೆ ಇತ್ತು, ಒಂದು ಸರ್ಕಲ್ ಮಾತ್ರ ಅಷ್ಟೇ ಸ್ವಲ್ಪ ಸ್ಪೀಡಾಗಿ ಬಂದಿತ್ತು. ಮಿಕ್ಕಿದೆಲ್ಲ ನೋಡಿದ್ರೆ ಹಿಂಗೆ. ಸೊ 10 ಗಂಟೆ ಆಗಿದೆ, ಇಲ್ಲೇ ಇದ್ದೀನಿ. 9 ಗಂಟೆಗೆ ಪಿಕಪ್ ಮಾಡಿದ್ದು ಮೇಡಮನ್ನ. ಇನ್ನೂ 1 ಅವರ್ 18 ನಿಮಿಷ ತೋರಿಸ್ತಿದೆ 16 ಕಿಲೋಮೀಟ್ರಿಗೆ. ಇವತ್ತೊಂದು ದಿವಸ ಕೂಡ ಅಷ್ಟೇ ಅನ್ಕೊಬಿಟ್ಟಿದ್ದೀನಿ. ಇನ್ನು 13 ಕಿಲೋಮೀಟ್ರ್ ಇದೆ, 1 ಅವರು. ಎಲ್ಲಿಂದ ಎಲ್ಲಿವರೆಗೂ ಕಣ್ಣಾರಿಸಿದ್ರು ಬರೀ ಜಾಮು ಜಾಮು ಜಾಮು. ಗುರು ಇವತ್ತಿನ ದಿವಸನೇ ಜಾಮಲ್ಲೇ ಕಳೆದೋಗಂಗೈತೆ. ನೋಡೋಣ ಇಡೀ ದಿನ ಹೆಂಗಿರುತ್ತೆ ಅಂತ. ಇಲ್ಲ ಇಂದಿರಾನಗರ ಇದಕ್ಕೆ ಡ್ರಾಪ್ ಆಯಿತು. ನೋಡ್ಬೋದು 11:30 ಬೆಳಗ್ಗೆ 9:30ಗೆ ನಾನು ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು. ಸೊಂಟ ಎಲ್ಲ ಬಿದ್ದೆ ಹೋಯ್ತು ಗುರು. ಏನು ಹೆವಿ ಟ್ರಾಫಿಕ್ ಜಾಮ್ ಆಗ್ಬಿಟ್ಟದೆ. ರೋಡಂತೂ ಕೇಳಬೇಡಿ, ಹೆವಿ ಜಾಮ್ ಆಗ್ಬಿಟ್ಟದೆ. ಮನೆ ಇವಾಗ ಒಂದೊಂದೇ ಡ್ಯೂಟಿಗಳನ್ನ ಆನ್ ಮಾಡ್ಕೊತೀನಿ. ಮೇಡಮನ್ನು ಜಸ್ಟ್ ಡ್ರಾಪ್ ಮಾಡಿದ್ದೀನಿ. ಈ ಇಡೀ ವಾರ ಬನ್ನಿ ಅಂತ ಹೇಳಿದ್ದಾರೆ. ಸೊ ಇನ್ನು ನೋಡೋಣ ಯಾವ ಥರ ಇರುತ್ತಂತ. 11:30 ಆಲ್ರೆಡಿ ಆಗೇ ಹೋಯಿತು. ಸೊ ನಾಳೆ ಕೂಡ ಬನ್ನಿ ಅಂತ ಹೇಳಿದ್ದಾರೆ ಮೇಡಮ್ ಅವರು. ಫಿಕ್ಸ್ ಆಗಿ 470 ರೂಪಾಯಿ ಕೊಡ್ತಿದ್ದಾರೆ. ಇವತ್ತು ಲೇಟ್ ಮಾಡಿಬಿಟ್ರು. 9:15ಕ್ಕೆ ಬನ್ನಿ ಅಂತ ಹೇಳಿದ್ದು. ಅಲ್ಲಿ ಹೋದ್ಮೇಲೆ ನೋಡಿದ್ರೆ ಅವರೇ 15-20 ನಿಮಿಷ ಲೇಟ್ ಮಾಡಿದ್ರು. ಸೊ 2.25 ಅವರ್ ಮೇಲೆ ಇಲ್ಲಿ ಬರೋಕ್ಕೆ ಆಗೋಯ್ತು. ಸಿಕ್ಕಾಬಿಟ್ಟೆ ಜಾಮ್ ಅಂತೂ ಹೆವಿ ಜಾಮ್ ಆಗ್ಬಿಟ್ಟೈತೆ ಅಂತ ಹೇಳ್ಬೋದಾಯ್ತಾ. ಯಾವುದೋ ಒಂದು ಮಿನಿಮಮ್ ಡ್ಯೂಟಿ ಎತ್ಕೊಂಡಿದ್ದೀನಿ. ಬನ್ನಿ ಅವ್ರನ್ನ ಅವಾಗ ಡ್ರಾಪ್ ಮಾಡೋಣ. ಈಗ ಬೇಗ ಎಷ್ಟಾಗುತ್ತೆ ಅಷ್ಟು ಬೇಗ ಡ್ಯೂಟಿಗಳು ಮಾಡ್ಕೊಂಬಿಟ್ರೆ ಬೆಟರ್. ಈಗ ಸಿಕ್ಕಿರೋ ಬಾಡಿಗೆ ಬಂದು 300 ಮೀಟ್ರ್ ಐತೆ ಪಿಕಪ್ಪು. ಯಾವ ಕಡೆಗೆ ಅಂತ ಡೈರೆಕ್ಷನ್ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ಹಿಂದೆ ಹೋಗ್ಬೇಕಾ ಅಂತ. ಅದು ಹಿಂದೆ ಹೋಗ್ಬೇಕು. ಮತ್ತು ರೋಡಲ್ಲಿ ಸಿಕ್ಕಾಪಟ್ಟೆ ಗಾಡಿಗಳನ್ನ ಟಚ್ ಮಾಡ್ಕೊಂಡಿದ್ದಾರಪ್ಪ. ನಮ್ಮ ಆಟೋದವರೇ ಜಾಸ್ತಿ ಟಚ್ ಮಾಡ್ಕೊಂಡಿರೋದು ಕಾರ್ಗಳಿಗೆ, ಬಸ್ಸು, ಟಿಗಳಿಗೆ. ಸೊ ನಾನು ಹೇಳೋದು, ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾರಾದರೂ ನಾನು ವಿಡಿಯೋ ನೋಡ್ತಿದ್ರೆ ಸ್ವಲ್ಪ ಸ್ಲೋ ಆಗಿ ಓಡಿಸಿ. ನಾವು ಗಾಡಿ ಏನಾದರೂ ಟಚ್ ಆಗೋಯ್ತು ಅಂತಂದರೆ ಮತ್ತೆ ಒಂದು ದಿನ ಅಲ್ಲಿ ನಿಂತ್ಕೋಬೇಕಾಗುತ್ತೆ. ಒಂದು ವೇಳೆ ಏನಾದರೂ ಗಾಡಿ ಪ್ರಾಬ್ಲಮ್ ಆಯಿತು ಅಂತಂದ್ರೂ ಕೂಡ ಅದು ರೆಡಿ ಮಾಡಿಸ್ಕೊಂಡು ಮತ್ತೆ ರೋಡ್ ಮಿಸ್ ಆಯಿತು, ಹಿಂದಕ್ಕೆ ಹೋಗ್ಬೇಕು. ಸ್ವಲ್ಪ ಗಾಡಿಗಳನ್ನ ಹುಷಾರಾಗಿ ನೋಡ್ಕೊಂಡು ಓಡಿಸ್ರಿ. ಈ ನ್ಯಾವಿಗೇಷನ್ ಒಂದು ಗೋಳ್ಗುರು. ಈ ಮೋಡ ಮುಚ್ಕೊಂಡಿದ್ರೆ ಕರೆಕ್ಟಾಗಿ ತೋರಿಸಲ್ಲ ನ್ಯಾವಿಗೇಷನು. ಇದ್ರ ಒಳಗಡೆನೇ ಇರೋದು. ಮಿನಿಮಮ್ ಬಾಡಿಗೆ 40 ರೂಪಾಯಿ ಬಾಡಿಗೆ ಇದು. ಹೋಗಿ ಪಿಕಪ್ ಮಾಡೋಣ ಅಂತ ಹೋಯ್ತಾ ಇದ್ದೀನಿ. ಮತ್ತೆ ರೋಡ್ ಮಿಸ್ ಆಯಿತು. ಯಾವ ಕಡೆಗೆ ಹೋಗ್ಬೇಕಿತ್ತು ಅಂತಂದರೆ ಆ ಕಡೆ ಹಿಂದೆನೇ ಗುರು. ಇದು ಏನು ನ್ಯಾವಿಗೇಷನ್ ತುಂಬ ಪ್ರಾಬ್ಲಮ್ ಕೊಡ್ತಿದೆ ನನಗೆ. 350 ಮೀಟ್ರಿಗೆ 100 ಮೀಟ್ರ್ ಹಿಂದೆ ಮುಂದೆ ಮಾಡ್ತಾ ಇದ್ದೀನಿ. ಇಲ್ಲೋಗಿ ರೈಟ್ ಇಲ್ಲಿ ಬಂದೆ. ಇಲ್ಲಿಂದ ರೈಟ್ಗೆ ಹೋಗ್ಬೇಕಾ? ಸೊ ಹಿಂಗೆ ಗಲ್ಲಿಗಳ ಒಳಗೆ ಬಂದುಬಿಟ್ರೆ ಗೊತ್ತಾಗಲ್ಲ ನಮಗೆ. ಗಲ್ಲಿಗಳಿರ್ತವೆ. ಇದೆ ಗಲ್ಲಿ ಒಳಗಡೆ. ಅಪ್ಪ ಹೋಯ್ತು, ಹೊಟ್ಟೆ ಆಯ್ತು ಗುರು. ಆಟೋದಲ್ಲಿ ಎತ್ತಾಕ್ಬಿಟ್ರೆ ನೋವು. ಗಾಡಿ ಬರೋವರೆಗೂ ವೆಯ್ಟ್ ಮಾಡಬೇಕು. ಬರೋಕ್ಕಾಗುತ್ತಾ? ಬರ್ಬೋದು.
ಡೈವರ್ ಅಣ್ಣ ಸ್ಕಿಲ್ಫುಲ್ ಇದ್ದಾನೆ. ಎಂತೆಂಥ ಗಲ್ಲಿನಲ್ಲಿ ಹೋಗಿ ಪಿಕಪ್ ಮಾಡ್ಬೇಕು ನೋಡ್ರಿ. ಅವ್ನು ಅಲ್ಲಿ ನಿಂತ್ಕೊಂಡು ಅವ್ನು ನೋಡ್ತಾವನಲ್ಲ ಅವನೇ ಇರಬೇಕು ಮೋಸ್ಟ್ಲಿ. ಅವನೇನಾ ಗೊತ್ತಿಲ್ಲ ಗುರು. ಇಲ್ಲೇ ಲೊಕೇಶನ್ ತೋರಿಸ್ತೈತೆ, ವೆಯ್ಟ್ ಮಾಡ್ತಾ ಇದ್ದೀನಿ ಬರಲಿ ಕಸ್ಟಮರ್. ಸ್ನೇಹಿತರೆ, ಇತ್ತೀಚೆಗೆ ಟ್ರಾಫಿಕ್ ಯಾಕಪ್ಪ ಜಾಸ್ತಿ ಅಂತಂದರೆ ವಾರಕ್ಕೆ 3 ದಿನ ಎಂಪ್ಲಾಯೀಸು ಆಫೀಸ್ಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಕಂಡೀಷನ್ ಮಾಡಿದಾರಂತೆ. ಸೊ ಆ ರೀಸನಿಂದ ಏನಾಗ್ತಿದೆ, ಆದಷ್ಟು ಎಂಪ್ಲಾಯೀಸ್ ಆಫೀಸ್ ಕೆಲಸಕ್ಕೆ ಹೋಗ್ತಾರಲ್ವ, IT ಕೆಲಸನಲ್ಲಿ ಮಾಡೋರು ಯಾರು ಇಷ್ಟು ದಿನ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ರು, ವೀಕ್ಲಿ ಒನ್ಸ್ ಹೋಗ್ತಿದ್ರು, ಅವ್ರು ಬಂದು ಈಗ ರೆಗ್ಯುಲರ್ ಆಗಿ ವಾರಕ್ಕೆ 3 ದಿನ ಹೋಗಿ ಆಫೀಸಲ್ಲಿ ಕೂತು ಡ್ಯೂಟಿ ಮಾಡಬೇಕು. ಅದಕ್ಕೇನು ಮಾಡ್ತಿದ್ದಾರೆ, ಎಲ್ಲರೂ ಅವ್ರ ಸ್ವಂತ ಗಾಡಿ ಎತ್ಕೊಂಡ್ಬರ್ತಿದ್ದಾರೆ. ಮತ್ತು ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಲು ಅವೆಲ್ಲ ಸೇರಿದ್ರೆ ಒಂಥರ ಫುಲ್ ಜಾಮ್ ಆಗಿಬಿಡ್ತಾಯಿದೆ. ಅದ್ರ ಜೊತೆಗೆ ಮಳೆ ಕೂಡ ಬರ್ತಿದೆ. ಸೊ ಹಿಂಗಾಗಿ ಸ್ವಲ್ಪ ಟ್ರಾಫಿಕ್ 2 ಅವರ್ ಆಯಿತು ನಮ್ಮ ಏರಿಯಾಯಿಂದ ಕಸ್ಟಮರ್ನ ಕರ್ಕೊಂಬಂದು ಡ್ರಾಪ್ ಮಾಡೋಕ್ಕೆ. ಫುಲ್ಲು ಸುಸ್ತಾಗುತ್ತೆ, ಫುಲ್ ಕೈಯೆಲ್ಲ ನೋವು ಬಂದ್ಬಿಡುತ್ತೆ. ಯೋಚನೆ ಮಾಡಿ, ಫುಲ್ ರೋಡೇ ಏನೋ ಒಂದು ಪಾಸ್ ಆಗ್ತಿದ್ರೆ ಏನೋ ಒಂದು ಮಟ್ಟಿಗೆ ಹೇಳ್ಬೋದು, ಅಲ್ಲಿ ಪಾಸೇ ಆಗೋದಿಲ್ಲ. ಫುಲ್ ಹಂಗೇನೆ ಟ್ರ್ಯಾಕ್ಟರ್ನ ಹೋಗೋದು ನೋಡಿಬಿಟ್ಟು ನನಗೆ ಭಯ ಆಗೋಯ್ತು. ನಮ್ಮ ಏರಿಯಾಯಿಂದ ಏನು ಬಾಡಿಗೆ ಹಾಕ್ಕೊಂಬಂದೆ ಮೇಡಮ್ ಅವ್ರನ್ನ, ಆ ಮೇಡಮ್ ಅವ್ರಿಗೇನೆ ಲೇಟ್ ಆಗೋಯ್ತು. ಮತ್ತು ಆ ಮೇಡಮ್ ಅವ್ರು ಕೂಡ ಲೇಟ್ ಮಾಡಿದ್ರು. 9 ಗಂಟೆ 15 ನಿಮಿಷಕ್ಕೆ ಬನ್ನಿ ಅಂತ ಹೇಳಿ ಅವರು 9:15 ಮೇಲೆ ಬಂದರು. ಮತ್ತು ಅದಕ್ಕೆ ಆ ರೀಸನಿಂದನೇ ಸ್ನೇಹಿತರೆ ನಾನು ರೆಗ್ಯುಲರ್ ಬಾಡಿಗೆಗಳನ್ನ ಮಾಡಿ ಇಟ್ಕೊಳಲ್ಲ. ಅವ್ರೇನು ಮಾಡ್ತಾರೆ, ಗಾಡಿ ಎನಿವೇ ಇದೆ ಅಲ್ವಾ ಅಂತ ಅಂದ್ಬಿಟ್ಟು ಏನು ಮಾಡ್ತಾ ಹೋಗ್ತಾರೆ, ಲೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇವಾಗ ನೋಡಿ, ಸ್ಲೋವಾಗಿ ಫಸ್ಟು 9 ಗಂಟೆ 8:45ಕ್ಕೆ ಬಂದರು, ಆಮೇಲೆ 9 ಗಂಟೆ ಆಯಿತು, ಆಮೇಲೆ 9:15 ಆಯಿತು, ಇವಾಗ 9:15ಗೆ ಬಂದಿದ್ದಾರೆ. ಸೊ ಇಡೀ ಈ ವೀಕ್ ಫುಲ್ ಬೇಕು ಅಂತ ಹೇಳಿದ್ದಾರೆ. ಸೊ ಒಪ್ಕೊಂಡಿದ್ದೀನಿ. ಹಾಗಾಗಿ ಅವ್ರದ್ದೇ ಡ್ಯೂಟಿ, ಫಸ್ಟ್ ಡ್ಯೂಟಿ ಅಂತ ಅವ್ರದ್ದೇ ಕರ್ಕೊಂಬಂದುಬಿಡ್ತೀನಿ. ಊಬರಲ್ಲಿ 36 ರೂಪಾಯಿಂದ 2 ಟ್ರಿಪ್ ಮಾಡಿದೆ. ಅದು 40 ರೂಪಾಯಿ ಅಂತ ಕೊಡ್ತಾರೆ. ಸೊ ಎಲ್ಲಿದ್ದೀನಿ ಅಂತ ಕೇಳಿದ್ರೆ EGL. ಸೊ IBM ಹತ್ರ ಇದ್ದೀನಿ, ಇಲ್ಲೇ IBM ಹತ್ರ ಇದ್ದೀನಿ. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ ಯಾವುದಾದ್ರೂ ಡ್ಯೂಟಿ ಬರುತ್ತಾ ಅಂತ ಅಂದ್ಬಿಟ್ಟು. ಸೊ ನಾನು ಹಿಂದೆ ಎಲ್ಲ ಸುಮಾರು ಗಾಡಿಗಳು ಹಾಕ್ಕೊಂಡು ವೆಯ್ಟ್ ಮಾಡ್ತಿದ್ದಾರೆ, ಯಾರಿಗೂ ಡ್ಯೂಟಿ ಇಲ್ಲಪ್ಪ. ನಾನು ಕೇಳಿದೆ ಹೆಂಗಿದೆ ಅಣ್ಣ ಅಂತ ಅಂದ್ಬಿಟ್ಟು. ಬೆಳಗ್ಗೆ ಟ್ರಾಫಿಕ್ ಜಾಮು, ಇಷ್ಟೊತ್ತಿಗೆ ನೋ ಡ್ಯೂಟಿ. ಸೊ ಈ ಸಿಚುವೇಶನ್ ಎಲ್ಲ ನಾವು ಅನುಭವಿಸ್ಬೇಕಾಗುತ್ತೆ. ಹಾಕ್ಕೊಬಿಟ್ಟೆ 119 ರೂಪಾಯಿ. ಸೊ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಇರೋ ಬದಲು ಮುಚ್ಕೊಂಡು ಹೋಗಿ ಯಾವುದೋ ಒಂದು ಡ್ಯೂಟಿ ಆದರೂ ಮಾಡ್ಬೋದು. ಡ್ರಾಪ್ ಹಾಕೋಣ. ನಾನು ಯಾವ ಮಟ್ಟಕ್ಕೆ ಬರ್ಗೊಟ್ಟೋಗಿದ್ದೀನಿ ಅಂತಂದರೆ, ಯಾವ ಸಿಕ್ಕಿದ್ರೂ ಬಿಡ್ತಾಯಿಲ್ಲ. ಟಕ ಅಂತ ಅಂದ್ಬಿಟ್ಟು ಪಿಕಪ್ ಮಾಡಿ ಟಕ ಅಂತ ಡ್ರಾಪ್ ಮಾಡ್ತಾಯಿದ್ದೀನಿ. ಸೊ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡಿರೋದ್ರಿಂದ ಏನು ಯೂಸ್ ಇಲ್ಲ. ಮಧ್ಯಾಹ್ನ ಮೇಲೆ ಮಳೆ ಬರುತ್ತೆ, ಅಷ್ಟೊತ್ತಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಬಿಡ್ಬಿಟ್ರೆ ಬೆಟರು. ಆಮೇಲೆ ಮಧ್ಯಾಹ್ನ ಮೇಲೆ ಮಳೆ ಬಂತು ಅಂತಂದರೆ ಮತ್ತೆ ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಟ್ರಾಫಿಕ್ ಜಾಮ್ ಜಾಸ್ತಿ ಆಗೋಗುತ್ತೆ. ಸೊ ಬಂದಿದ್ದೀನಿ, ಕಸ್ಟಮರ್ ಲೊಕೇಶನ್ ಇಲ್ಲಲ್ಲ, ಇನ್ನೂ ಮುಂದೆ ಹೋಗಬೇಕು. ಇಲ್ಲೇ ತೋರಿಸ್ತಿದೆ, ಇದೇ ಕಸ್ಟಮರ್ ಲೊಕೇಶನ್. ಸೊ ಇಲ್ಲೇನೆ ವೆಯ್ಟ್ ಮಾಡ್ತಾ ಇದ್ದೀನಿ, ಬರಲಿ ಅವರು. ಮಧ್ಯಾಹ್ನ ಮೇಲೆ ಮಳೆ ಬರುವಂತಹ ಎಲ್ಲ ಸಾಧ್ಯತೆಗಳಿದೆ. ಯಾಕೆ ಅಂತ ಅಂದರೆ ನೀವು ನೋಡ್ಬೋದು, ಮೋಡ ಮುಚ್ಚಿಬಿಟ್ಟಿದ್ದಂಗೆ. ಸೊ ಬರುತ್ತೆ, ಕೂಲ್ ವೆದರ್ ಮಾತ್ರ ಸೂಪರ್ ಆಗಿದೆ. ಡ್ಯೂಟಿ ಕೂಡ ಹಂಗೆ ಬಂದಿದ್ರೆ ಚೆನ್ನಾಗಿರೋದು. ಇವರೇ ಇಬ್ಬರು ಅಜ್ಜಾಜಿಗಳು. ಸೊ ಅವ್ರಿಗಾಗಲ್ಲ, ಇವ್ರಲ್ಲೇ ವೆಯ್ಟ್ ಮಾಡಿ ಅಂತ ಹೇಳವ್ರೆ. ನಾನು ಮೀಟ್ರ್ ಹಾಕ್ಕೊಂಡು ಬಂದಿದ್ದೀನಿ ಇಲ್ಲಿಗೆ. ನಿಮ್ಗೆ ಕಾಣ್ತಾ ಇದೆಯಲ್ವ ಅಂತ ಗೊತ್ತಿಲ್ಲ, ಕರೆಕ್ಟಾಗಿ 1 ಕಿಲೋಮೀಟ್ರ್ ಬಂದಿದ್ದೀನಿ, 30 ರೂಪಾಯಿ ಆಗೈತೆ. ಮತ್ತು ವಾಪಸ್ಸು 1 ಕಿಲೋಮೀಟ್ರ್ 900 ಮೀಟ್ರ್ 30 ರೂಪಾಯಿನಲ್ಲೇ 5 ನಿಮಿಷ ಇಲ್ಲಿ ವೆಯ್ಟ್ ಮಾಡಬೇಕು. ಮತ್ತು 30 ರೂಪಾಯಿನಲ್ಲೇ ಕರ್ಕೊಂಡೋಗಿ ಬಿಡಬೇಕಾಗುತ್ತೆ. ಸರಿ ಆಯ್ತು, ವೆಯ್ಟ್ ಮಾಡ್ತಾಯಿದ್ದೀನಿ, ಬನ್ನಿ ಅಂತ ಹೇಳಿದ್ದೀನಿ, ಇನ್ನೇನು ಮಾಡೋಕ್ಕಾಗಲ್ಲ. ಪಾಪ ಅವ್ರಿಗೂ ವಯಸ್ಸಾಗೈತೆ. ಸೊ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಎಲ್ಲೆಲ್ಲೋ ಕಳಿತೀವಿ 5 ನಿಮಿಷ 10 ನಿಮಿಷ, ಪರವಾಗಿಲ್ಲ, ಒಬ್ಬರಿಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಸೊ ಇಲ್ಲೇ ವೆಯ್ಟ್ ಮಾಡಿ ಕರ್ಕೊಂಡೋಗಿ ವಾಪಸ್ ಬಿಡ್ತೀನಿ. ಕಸ್ಟಮರ್ಗಳನ್ನು ಏನು ಗೊತ್ತಾ, 1 ರೂಪಾಯಿ 2 ರೂಪಾಯಿಗೋಸ್ಕರನೂ ಕಿರಿಕ್ ಮಾಡೋರು ಇರ್ತಾರೆ. ಸೊ ಹಂಗಾಗಿ ಆದಷ್ಟು ಜನ ಅವಾಯ್ಡ್ ಮಾಡ್ತಾರೆ, ನಾವು ಬರೋಲ್ಲ ಅಂತ ಹೇಳ್ತಾರೆ. ಆನ್ಲೈನ್ ಬುಕ್ಕಿಂಗೆ ಸೊ ಒಂದು 5 ನಿಮಿಷ ಅಂತ ಹೇಳಿದ್ರು, ಇವಾಗ ಬರ್ತಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಬರಲಿ. ಮೀಟ್ರ್ ಬಾಡಿಗೆ ಆಗಿದ್ದು 33 ರೂಪಾಯಿ. ನಾನು ಇವಾಗ ಒಂದು 100 ಮೀಟ್ರು ಏನೋ ಮೂವ್ ಮಾಡ್ಕೊಂಬಂದೆ, 35 ರೂಪಾಯಿ ಆಗಿದೆ. ಮಳೆ ಸ್ಟಾರ್ಟ್ ಆಯಿತು, ಜೋರಾಗೆ ಬರ್ತಿದೆ. ಈ ಮರಗಳ ಕೆಳಗಡೆ ಹಾಕ್ಕೊಳೋದಂದ್ರೂ ಕೂಡ ಒಂದು ಸ್ವಲ್ಪ ಭಯ. ಯಾವಾಗ ಯಾವ ಮರ ಉರುಳು ಬೀಳುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ.
ಮಧ್ಯಾಹ್ನ 2:15 ಇರುವಂತಹ ಜಾಮ್ ಇದು. ನೀವು ನೋಡ್ಬೋದು ಫುಲ್ ರೋಡ್ ಜಾಮ್ ಆಗೈತೆ. 2:15 ಈ ಸಿಚುವೇಶನ್ನು. ಇನ್ನು ಸಾಯಂಕಾಲ ಏನಿರುತ್ತೆ ಸಿಚುವೇಶನ್ನು ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ಡ್ರಾಪ್ ಹಾಕೋಣ ಅಂತ ಹೋಗ್ತಾ ಇದ್ದೀನಿ ಕಾಡು ಬೀಸ್ನಳ್ಳಿಯಿಂದ ತಿಪ್ಸಂದ್ರ. ಮತ್ತು ಹೇಳಬೇಕು ಅಂದರೆ ಏನು ಹೇಳಿ, ಫುಲ್ಲು ಜಾಮ್ ಗ್ರೋ ಅಷ್ಟೇ. ಅಂದರೆ ಲೆಫ್ಟ್ ಸೈಡಲ್ಲಿ ಒಂದು ಸ್ವಲ್ಪ ನಮ್ಗೆ ಕಮ್ಮಿ ಇದೆ ನನಗಲ್ಲಿ ಸಿಕ್ಕಿತ್ತು ಹಿಂದೆ ಜಾಮ್. ಆದರೆ ಗೊತ್ತಲ್ಲ, ಒಂದು ಸ್ವಲ್ಪ ಆಪೋಸಿಟ್ ಹಂಗೆ ಹಿಂಗೆ ಪಕ್ಕೊಂಡು ಹೆಂಗೋ ಪಳ್ಕೊಂಡು ಮುಂದೆ ಬಂದು ಆ ಟ್ರಾಫಿಕ್ಕಿನ ಅವಾಯ್ಡ್ ಮಾಡ್ಕೊಂಡು ಬಂದಾಯಿತು. ಸೊ ಆಟೋ ಓಡಿಸೋದ್ರಿಂದ ಇದೊಂದು ಬೆನಿಫಿಟ್ ಅಂತ ಹೇಳ್ಬೋದು. ಹೆಂಗೋ ಮ್ಯಾನೇಜ್ ಆಗ್ಬಿಡುತ್ತೆ. ಒಂದು ಬೈಕ್ ಹೋಗೋ ಅಷ್ಟು ಜಾಗ ಇತ್ತು ಅಂತಂದರೆ, ಬೈಕಿಂದ ಸ್ವಲ್ಪ ಅಗಲ ಇತ್ತು ಅಂದರೆ ಜಾಗ ಸಾಕು, ಒಂದು ಅಡಿ ಅಷ್ಟು. ಸೊ ಆರಾಮಾಗಿ ಆಟೋ ಪಾಸ್ ಆಗುತ್ತೆ. ಸೊ ಆಟೋ ಓಡಿಸೋದ್ರಿಂದ ಅದೇ ನಮಗೆ ಬೆನಿಫಿಟ್ ಇರೋದು. ಅದೇ ಒಂದು ವೇಳೆ ಏನಾದರೂ ಕ್ಯಾಬ್ ಓಡಿಸ್ತೀವಿ ಅಂತಂದರೆ ಲೈನಲ್ಲಿ ನಿಂತು ಮೂವ್ ಹಾಕ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಫುಲ್ ಜಾಮ್ ಆಗಿದೆ ಸ್ನೇಹಿತರೆ. ಏನು ನೋಡ್ತಾ ಇದ್ದೀರಾ ನೀವು, ರೈಡ್ ಇದು 165, ಇದು 190 ರುಪೀಸ್ ಕಲೆಕ್ಟ್ ಮಾಡಿದ್ದೀನಿ. ಯಾಕೆ ಅಂತ ಅಂದರೆ ಇದು ನನ್ನ ಕಿಲೋಮೀಟ್ರ್ ಟೋಟಲಾಗಿ ಬಂದಿದ್ದು 12 ಕಿಲೋಮೀಟ್ರು. ಅದರಲ್ಲಿ ಸರಿಯಾಗಿ ಅಪ್ಡೇಟ್ ಆಗಿಲ್ಲ. ಬರೀ 9.6 ಕಿಲೋಮೀಟ್ರಿಗೆ ಇದು ಕ್ಯಾಲ್ಕುಲೇಟ್ ಆಗಿರೋದು. ಸೊ ಹಂಗಾಗಿ ನಾನು ಏನು ಮಾಡಿದೆ, ಕಸ್ಟಮರ್ ಅಲ್ಲೇ ಮಧ್ಯದಲ್ಲಿ ಹೇಳ್ಬಿಟ್ಟೆ. ನಾನು ಅಂದ್ಕೊಂಡೆ ಫಸ್ಟು ಯಾವುದಾದ್ರೂ ರೂಟ್ ಚೇಂಜ್ ಆಗ್ಬೋದು. ನಾನು ಅಂದ್ಕೊಂಡೆ ಹೋಯ್ತಾ ಯಾವುದಾದ್ರೂ ರೂಟ್ ಚೇಂಜ್ ಆಗ್ಬೋದು ಅಂತ ಅಂದ್ಬಿಟ್ಟು, ಅದು ನೋಡಿದ್ರೆ ರೂಟ್ ಚೇಂಜ್ ಆಗಿಲ್ಲ. ಹಂಗಾಗಿ ಅವ್ರ ಹತ್ರ ನಾನು ಹೇಳಿದೆ, ಸೊ ಎಕ್ಸ್ಟ್ರಾ ಕಿಲೋಮೀಟ್ರ್ ರನ್ ಆಗ್ತಿದೆ ಅದಕ್ಕೆ ಅಂತ. ಅದರಲ್ಲೂ 1 ಕಿಲೋಮೀಟ್ರ್ ನಂಗೆ ಲಾಸ್ ಆಗಿದೆ. ನಾನು 1.5 ಕಿಲೋಮೀಟ್ರ್ ಎಕ್ಸ್ಟ್ರಾ ಅಂತ ಅವ್ರಿಗೆ ಲೆಕ್ಕ ಹೇಳಿದ್ದು. ಆ್ಯಕ್ಚುಲಿ ಇಲ್ಲಿ ಬಂದಮೇಲೆ ನನಗೆ ಗೊತ್ತಾಗಿದ್ದು ಒಟ್ಟು 12 ಕಿಲೋಮೀಟ್ರ್, 12.3 ಕಿಲೋಮೀಟ್ರಷ್ಟು ಟೋಟಲ್ ಕಿಲೋಮೀಟ್ರ್ ಅವ್ರದ್ದು ಇರೋದು. ಯಾಕಂತಂದರೆ ಇದು ಒನ್ ವೇನಲ್ಲಿ ತಗೋಬಿಟ್ಟಿದೆ. ಅಂದರೆ ಇವಾಗ ವಿಂಟೆನಲ್ ರೋಡಿಂದ ಬಂದು ನಾವು ಮಣಿಪಾಲ್ ಹಾಸ್ಪಿಟ್ಲಿಂದ ಸಿಗ್ನಲಿಂದ ರೈಟಿಗೆ ಟರ್ನ್ ಆಗೋ ಥರ. ಬಟ್ ಅಲ್ಲಿ ರೈಟ್ ನಾನಂತೂ ನಾನು ಕಷ್ಟಪಟ್ಟು ದುಡ್ಡು ಅಂತ ನಾನು ಬಿಡೋಲ್ಲ. ಅದಕ್ಕೆ ನಾನು ಅಲ್ಲೇ ಹೇಳ್ಬಿಟ್ಟೆ, ನಾನು ಕೊಡಲೇಬೇಕು, ಇಲ್ಲ ಅಂತ ನಾನು ಇಲ್ಲೇ ಹೇಳ್ಕೊಳ್ಳಿ. ಇಲ್ಲ ಅಂತಂದರೆ ಸಿಗ್ನಲ್ ಹತ್ರ ಬಿಡ್ತೀನಿ, ನಿಮ್ಮ ಲೊಕೇಶನ್ ನಾನು ಕರ್ಕೊಂಡು ಹೋಗೋಲ್ಲ, 25 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಂದು ಲೆಕ್ಕಾಚಾರ ಸ್ವಲ್ಪ ತಪ್ಪೋಯಿತು. ಇಲ್ಲ ಅಂತ ಅಂದಿದ್ರೆ 2.5 ಕಿಲೋಮೀಟ್ರಿಗೆ ಬರೋಬ್ಬರಿ ನನಗೆ ಸಿಕ್ಕಿರೋದು ಒಂದು 35-40 ರೂಪಾಯಿ ಹತ್ತತ್ರ ಸಿಕ್ಕೋದು. ನಾನು ಬರೀ 25 ರೂಪಾಯಿ ಮಾತ್ರನೇ ಚಾರ್ಜ್ ಮಾಡಿದ್ದೀನಿ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಇವ್ರದ್ದು ಇದೊಂದು ಗೋಳು ನಮ್ಮ ಯಾತ್ರಿ ಮತ್ತು ಓಲಾದ ಮಾತ್ರ ಕಿಲೋಮೀಟ್ರ್ನಲ್ಲಿ ಮಾತ್ರ ಸಿಕ್ಕಾಬಟ್ಟೆ ಲಾಸ್ ಅಂತ ಹೇಳ್ಬೋದು. ಏನು ಇವ್ರು ಯಾವ ಲೆಕ್ಕಾಚಾರದಲ್ಲಿ ಹಾಕ್ತಾರೋ ಏನೋ ಗೊತ್ತಿಲ್ಲ. ಬಟ್ ಏನಂತಂದರೆ ಹೆವಿ ಲಾಸ್ ಮಾಡ್ತಾರೆ ಮಾತ್ರ. ಬಟ್ ಏನಂದರೆ ಒಂದೊಂದು ಸತಿಗೆ ಒಳ್ಳೊಳ್ಳೆ ಬಾಡಿಗೆ ಸೆಟ್ ಆಗಿಬಿಡುತ್ತೆ. ಬಟ್ ಏನಂತ ನಾನು ಆಲ್ರೆಡಿ ಒಂದು ಸತಿ ನನಗೆ ಅನುಭವ ಆಗ್ಬಿಟ್ಟಿದೆ. ಹಂಗೆ ಏನು ಮಾಡ್ತೀನಿ ನಾನು, ಹಿಂದೆ ಮುಂದೆ ಯೋಚನೆ ಮಾಡಲ್ಲ. ಇಷ್ಟು ಕೊಟ್ಟರೆ ಮಾತ್ರ ಬರ್ತೀನಿ, ಇಲ್ಲಾಂದರೆ ಬರಲ್ಲ ಅಂತ ಹೇಳ್ಬಿಡ್ತೀನಿ. ಆನ್ ದ ವೇನಲ್ಲಿ 2 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಎಕ್ಸ್ಟ್ರಾ ಹೋಗೋದಾದರೆ 1 ಕಿಲೋಮೀಟ್ರ್ ಎಕ್ಸ್ಟ್ರಾ ಐತೈತೆ, ಇಷ್ಟು ಅಮೌಂಟ್ ಕೊಡಬೇಕು ಅಂತ ಅಂದ್ಬಿಟ್ಟು. ಸೊ ನಾನಂತೂ ಹಂಗೆ ಬಾಡಿಗೆ ಹೊಡಿತಾ ಇರೋದು. ಸೊ ನೀವು ಕೂಡ ಹಂಗೆ ಮಾಡಿ. ಮತ್ತು ರೋಡ್ ಮಾತ್ರ ಹೆವಿ ಜಾಮ್ ಆಗ್ಬಿಟ್ಟೈತೆ. ಯಾವ ಕಡೆಗೆ ಬಾಡಿಗೆ ಎತ್ಕೊಳೋಣ ಅಂತಲೇ ಗೊತ್ತಾಗಲ್ಲ. ಬೆಳಗ್ಗೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು ಜಾಮಿಂದಾನೆ. ಇವಾಗ ಡ್ಯೂಟಿ ಮೋಸ್ಟ್ಲಿ ಆಗೋದು ಕೂಡ ಜಾಮಿಂದಾನೆ ಅಂದ್ಕೊಂಡಿದ್ದೀನಿ. ಎಲ್ಲಿಗೆ ಹೋಗೋದು ಅಂತಲೇ ಗೊತ್ತಾಗ್ತಿಲ್ಲ. ಸೊ ಅಷ್ಟು ಟ್ರಾಫಿಕ್ ಜಾಮ್ ಆಗೈತೆ. ಟ್ರೈ ಮಾಡ್ತಾ ಇದ್ದೀನಿ, ಡ್ಯೂಟಿಗಳಂತೂ ಬರ್ತಿದೆ. ಸೊ ಎಲ್ಲಾದರೂ ಒಂದು ಕಡೆ ಹೋಗಿ ಮಿನಿಮಮ್ ಹೊಡ್ಕೊಳೋ ಥರ ಏನಾದರೂ ಒಂದು ಐಡಿಯಾ. ಟೈಮ್ ನೋಡ್ಬೋದು 5 ಗಂಟೆ 20 ನಿಮಿಷ ಆಗೈತೆ. ಡ್ಯೂಟಿಗಳಂತೂ ಬರ್ತಿದೆ. ಬಟ್ ಏನಂತಂದರೆ ಎತ್ಕೊಳಕ್ಕೆ ಆಯ್ತಿಲ್ಲ. ಗ್ಯಾಸ್ ಹಾಕೋಣ ಅಂತ ಬಂದಿದ್ದೀನಿ, ಬಂದೆ. ಹೇಳ್ಬೇಕಂದ್ರೆ ಇವತ್ತು ಫುಲ್ಲು ಫ್ರೀ ಆಗಿದೆ. ಗ್ಯಾಸಿಗೆ ಸ್ವಲ್ಪ ರೇಟ್ ಕಡಿಮೆ ಆಗೈತೆ, 1 ರೂಪಾಯಿ ಅಷ್ಟು ಕಮ್ಮಿ ಆಗಿದೆ. 253 HSR ಇಂದ ಇಲ್ಲಿ ಹಲ್ಸೂರು ಕ್ಯಾಮ್ರೇಜ್ ಲೇಟಿಗೆ ಒಂದು ಡ್ರಾಪ್ ಆಯಿತು. ಸೊ ಕಸ್ಟಮರು ಕ್ಯಾಶ್ ಪೇಮೆಂಟ್ ಮಾಡಿದ್ರು. ಅಂದರೆ 212 ರೂಪಾಯಿ ಆಗಿದ್ದು. ಅವ್ರು ಕೊಟ್ಟೋಗಿದ್ದು ನನಗೆ 220 ರೂಪಾಯಿ. ಅಲ್ಲಿಗೆ 8 ರೂಪಾಯಿ ಬಂತು. ತುಂಬ ಲೇಟ್ ಆಗ್ತಿದೆ ಡ್ಯೂಟಿಗಳಂತೂ ಬರೋದು. ಈ ಏರಿಯಾದಲ್ಲಾದರೂ ಡ್ಯೂಟಿ ಸಿಗುತ್ತೆ. ಟೈಮ್ ಆಲ್ರೆಡಿ ಎಷ್ಟಾಗಿದೆ ಅಂತ ಕೇಳೋದಾದರೆ 8 ಗಂಟೆ 28 ನಿಮಿಷ ಆಗಿದೆ. ಸೊ ಊಬರಲ್ಲಿ ಇವತ್ತಂತ ಪರ್ಫಾರ್ಮೆನ್ಸ್ ಏನೋ ತೋರಿಸಿಲ್ಲ. ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ. ಮೈ ಲೆವೆಲ್ ಬೆಸ್ಟ್ ಅಂತಾರಲ್ಲ, ತುಂಬ ಟೈಮ್ ತಗೊತಾ ಇದೆ. ಸೊ ನನ್ನ ಲೆವೆಲ್ ಬೆಸ್ಟ್ ಅಂತೂ ನನಗೆ ತೋರ್ಸೋಕ್ಕಾಗ್ತಿಲ್ಲ. ಏನು ಮಾಡೋಕ್ಕಾಗಲ್ಲ. ಒಂದು ಕಡೆ ಟ್ರಾಫಿಕ್ಕು, ಒಂದು ಕಡೆ ಈ ಥರ ಬುಕ್ಕಿಂಗ್ಗಳು ಕರೆಕ್ಟಾಗಿ ಬರೋಲ್ಲ. ಅದೊಂದು ಗೋಳ್ ಮೇಲೆ ಗೋಳು. ಸೊ
ಇವಾಗ ಬರ್ತಿರೋ ಅಂಥ ಬುಕ್ಕಿಂಗ್ಸ್ ಎಲ್ಲ ನೀವು ನೋಡ್ಬೋದು. 46 ರೂಪಾಯಿ ಈ ಥರ ಬುಕ್ಕಿಂಗ್ಸೇ ಬರ್ತಿದೆ. ಯಾವುದಾದ್ರೂ ನಮ್ಮ ಕಡೆಗೆ ಒಂದು ಸಿಕ್ಬಿಟ್ರೆ ಸೀದಾ ಮನೆಗೆ ಹೋಗಿ ಸೇರ್ಕೊಬಿಡ್ಬೋದು ಅನ್ನೋದು ನನ್ನ ಐಡಿಯಾ. ನಿಜಕ್ಕೆ ಸಿಕ್ಕಾಬಿಟ್ಟೆ ಬೇಗ ಮನೆಗೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದೀನಪ್ಪ, ನಾನು ಸೋಂಬೇರಿ ಆಗ್ಬಿಟ್ಟ ಅಂತ. ಸ್ನೇಹಿತರೆ, ಒಂದು ಡ್ಯೂಟಿ ಸಿಕ್ಕೈತೆ. ಎಲ್ಲಿಗೆ ಅಂತ ಕೇಳೋದಾದರೆ ಬೆಳೆಂದೂರು ಗ್ರೀನ್ ಗ್ಲೇನ್ ಲೇಔಟ್ ಶೋಭಾ ಅಪಾರ್ಟ್ಮೆಂಟಿಗೆ. ಸೊ ಹೋಗಿ ಅವ್ರನ್ನ ಪಿಕಪ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಇಲ್ಲೇ MG ರೋಡಿಂದ ಮೊನ್ನೆ ಹೋಗಿ ಪಿಕಪ್ ಮಾಡೋಣ. 186 ರೂಪಾಯಿ ಏನೋ ತೋರಿಸಿದ್ದು. ಟೈಮ್ ಬಂದು 8 ಗಂಟೆ 37 ನಿಮಿಷ ಆಗಿದೆ. ಸುಮ್ಮನೆ ನಾವು ಟೈಮ್ ವೇಸ್ಟ್ ಮಾಡ್ಕೊಂಡಿರೋದ್ರಿಂದ ಏನೂ ಯೂಸ್ ಇಲ್ಲ. ಸೊ ಹಂಗೋ ಹಿಂಗೋ ಮಾಡಿ ಒಂದು ಪಿಕಪ್ ಮಾಡ್ಕೊಂಡು ಹೋಗ್ಬಿಟ್ರೆ ನಮ್ಮ ಟೈಮು ಪಿಕಪ್ ಮಾಡ್ದಂಗೆ ಆಗುತ್ತೆ, ಮನೆ ಕಡೆ ಸ್ವಲ್ಪ ಬೇಗ ಹೋಗಿ ಸೇರ್ದಂಗೂ ಆಗುತ್ತೆ. ಸೊ ಅದಕ್ಕೋಸ್ಕರ ಇತ್ತೀಚೆಗೆ ಕಸ್ಟಮರ್ಗಳು ಸಿಕ್ಕಾಪಟ್ಟೆ ಅರ್ಜೆಂಟಲ್ಲಿ ಇರ್ತಾರೆ. ಯಾಕೆ ಅಂತ ಗೊತ್ತಿಲ್ಲ, ಒಂದು 2 ನಿಮಿಷ ಕೂಡ ಕಾಲಾವಕಾಶ ಕೊಡೋಲ್ಲ. ಈಗ ಎಲ್ಲಿದ್ದೀನಿ ಅಂತ ಅಂದರೆ MG ರೋಡು ಟ್ರಿನಿಟಿ ಸರ್ಕಲ್. ಸಿಗ್ನಲ್ ಬಿಡ್ತು. ನಮಗೆ ಸಿಗ್ನಲ್ಲು, ನಮಗೆ ಅನ್ನೋದಕ್ಕಿಂತ ನನಗೆ ಸ್ನೇಹಿತರೆ ಸಿಗ್ನಲ್ಲು, ಬುಕ್ಕಿಂಗ್ಸು ಅಂದರೆ ಡ್ಯೂಟಿ ಸಿಕ್ಬಿಟ್ರೆ ಅದೇನೋ ನಿಧಿ ಸಿಗ್ದಂಗೆ ಆಯ್ತಾ. ಅರ್ನಿಂಗ್ ಆಗ್ಬಿಟ್ರೆ ಅಂತಂದರೆ ನನಗೆ ಏನೋ ನಿಧಿನೇ ಸಿಕ್ಬಿಟ್ಟೈತೆ ಅನ್ನೋ ಲೆಕ್ಕಾಚಾರದಲ್ಲಿ ಅನಿಸುತ್ತೆ. ಬೇಗ ಅರ್ನಿಂಗ್ಸ್ ಆಗ್ಬಿಟ್ರೆ ಅದೇನೋ ಒಂಥರ ಫೀಲಿಂಗು, ಖುಷಿ ಅಂತ ಹೇಳ್ಬೋದು. ಸೊ ಇಲ್ಲೇ ಕಸ್ಟಮರ್ ಲೊಕೇಶನ್ ಇರೋದು. ಕಸ್ಟಮರ್ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಆಲ್ರೆಡಿ 2 ಸತಿ ಬುಕ್ಕಿಂಗ್ ಬಂತು. ನನಗಿಂತ ಮುಂಚೆ ಬೇರೆ ಯಾರೋ ಒಂದು ಸತಿ ಅಕ್ಸೆಪ್ಟ್ ಮಾಡಿದರು. ಅದಾದಮೇಲೆ ಮತ್ತೆ ನಾನು ಬಂದು ಈಗ ಮತ್ತೆ ನಾನು ಅಕ್ಸೆಪ್ಟ್ ಮಾಡ್ಕೊಂಡು ಬಂದಿದ್ದೀನಿ ಪಿಕಪ್ಗೆ ಅಂತ ಅಂದ್ಬಿಟ್ಟು. ಇನ್ನು ಬರ್ತಾರ ನೋಡೋಣ. ಇಲ್ಲೇ ತೋರಿಸ್ತಾ ಇರೋದು. ಕಸ್ಟಮರ್ ಲೊಕೇಶನಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಇದೇ ಲೊಕೇಶನಲ್ಲಿ ಇಲ್ಲೆಲ್ಲ ಈ ಬಿಲ್ಡಿಂಗಲ್ಲೇ ತೋರಿಸ್ತಾ ಇರೋದು. ಬಂದಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ, ಬರಲಿ. ಬರ್ತಾನೋ ಇಲ್ವೋ ಗೊತ್ತಿಲ್ಲ. ಆಲ್ರೆಡಿ ಬಂದು 2 ನಿಮಿಷ ಆಯಿತು. ಅಲ್ಲಿಂದ ಸ್ಟಾರ್ಟ್ ಮಾಡಿ 5 ನಿಮಿಷ 5-6 ನಿಮಿಷ. ಊಬರಲ್ಲಿ ಜಸ್ಟು ಡ್ರಾಪ್ ಮಾಡಾಯಿತು. ಇನ್ನು ನಮ್ಮ ಯಾತ್ರೆನ ಕೂಡ ಆನ್ ಮಾಡ್ಕೊತೀನಿ. ಎಲ್ಲಿದ್ದೀನಿ ಅಂತ ಕೇಳೋದಾದರೆ ಗ್ರೀನ್ ಗ್ಲೇನ್ ಲೇಔಟು. ಮಳೆ ಬರ್ತಿದೆ. ಇಲ್ಲಿ ನಿಮಗೆ ವ್ಯೂಸ್ ಸಿಗಿಡೋಣ ಅಂತ ಅಂದ್ಬಿಟ್ಟು ನೋಡ್ತೀನಿ. ಬಟ್ ಏನಂದರೆ ನೀರು ಅದರಿಂದಾಗಿ ನಿಮಗೂ ನೀಟಾಗಿ ಕ್ಲಿಯರಾಗಿ ಆ ವ್ಯೂಸ್ ಬರೋದಿಲ್ಲ. ಸೊ ಹಂಗಾಗಿ ಸ್ವಲ್ಪ ಹಿಂಗೆ ತೋರಿಸ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲಿಗಪ್ಪ ಅಂತಂದರೆ ಡ್ರಾಪ್ ಆಗಿದ್ದು ಇದೇ ಗ್ರೀನ್ ಗ್ಲೇನ್ ಲೇಔಟು ಶೋಭಾ ಅಪಾರ್ಟ್ಮೆಂಟ್. ಇದು ಇಲ್ಲಿಗೆ ಎಂಟ್ರಿ ಅಲ್ಲೈತೆ. ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನೂ ಯಾವುದಾದ್ರೂ ಒಂದು ಸಿಕ್ಬಿಟ್ರೆ ಚೆನ್ನಾಗಿರುತ್ತೆ. ಹೆಸರು ಚೆನ್ನಾಗಿದೆ ಅಲ್ಲ, ಹಳ್ಳಿ ತೋಟ ವೆಜಿಟೇಬಲ್ಸ್ ಶಾಪು, ಹಳ್ಳಿ ತೋಟ. ಚೆನ್ನಾಗಿದೆ ಹೆಸರು. ಸೊ ಇದು ಬಂದು ಗ್ರೀನ್ ಗ್ಲೇನ್ ಲೇಔಟ್ ಇದೆ. ಸತತ 20 ನಿಮಿಷಗಳು ಕಾದ ನಂತರ ಒಂದು ಡ್ಯೂಟಿ ಬಂದಿದೆ. ಸೊ ಇಲ್ಲೇ ಹೋಗಿ ಪಿಕಪ್ ಮಾಡುವ. ಇಲ್ಲೇ 300-350 ಮೀಟ್ರ್ ಏನೋ ತೋರಿಸ್ತು. ಬನ್ನಿ, ಒಂದು 50 ರೂಪಾಯಿ ಬಾಡಿಗೆ. ವೆಯ್ಟ್ ಮಾಡಿನೇ ಸುಸ್ತಾಗೋಯ್ತಪ್ಪ. ಇಲ್ಲಿ ಅಲ್ಲೇ ಇದ್ದೀನಿ, ಅದೇ ಅಪಾರ್ಟ್ಮೆಂಟ್. 50 ರೂಪಾಯಿದು ಒಂದು ಡ್ರಾಪ್ ಮಾಡಿದೆ. ಎಲ್ಲಪ್ಪ ಅಂತಂದರೆ ಇಲ್ಲೇ ಸೆಂಟ್ರೋ ಮಾಲ್ಗೆ. ಇನ್ನು ಬೆಳಂದೂರು ಹತ್ರನೇ ಇದ್ದೀನಿ. ನೋಡೋಣ ಯಾವುದಾದ್ರೂ ಸಿಕ್ಕಿದ್ರೆ ಹಾಕ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಅಷ್ಟೇ. ಆಯಿತು, ನಮ್ಮ ಕೇಲ್ಕತ್ತಮ್ ನಾಟಕ ಬಂದು ಇವತ್ತನ್ನ ದಿವಸ. ಸೊ ಸೆಂಟ್ರೋ ಮಾಲಿಂದ ಯಾವುದಾದ್ರೂ ಸಿಗುತ್ತಾ ಅಂತ ಗೊತ್ತಿಲ್ಲ. ಸಿಕ್ಕಿದ್ರೆ ಚೆನ್ನಾಗಿರೋದು. ಇದು ಎಲ್ಲೆಲ್ಲಿಗೋ ಬರ್ತೈತೆ. ಇಲ್ಲೆಲ್ಲ ಹೋಯ್ತು ಅಂದರೆ ನಾನು ರಾತ್ರಿ 1 ಗಂಟೆ ಆಗೋಗೈತೆ ನನ್ನ ಮನೆಗೆ ಹೋಗೋಷ್ಟರಲ್ಲಿ. ಆಲ್ರೆಡಿ 9 ಗಂಟೆ 40 ನಿಮಿಷ ಆಗೋಗೈತೆ. ಸಿಕ್ಕಿದ್ರೆ ಹಾಕ್ಕೊಂಡು ಹೋಗ್ತೀನಿ. ನೋಡಿರಿ, ಈ ಟೈಮಲ್ಲಿ ಮುರುಗೇಶ್ ಪಾಳ್ಯಕ್ಕೆ ಬರ್ತೈತೆ. ಪಿಕಪ್ ಬಂದು ಗಂಟೆ ಹೋಯ್ತು. ಪಿಕಪ್ ಬಂದು ನೀವು ನೋಡ್ಬೋದು 1.25 ಕಿಲೋಮೀಟ್ರು. ಸೊ ಇದು ವರ್ಕೌಟ್ ಆಗೋಲ್ಲ. ಸೊ ಹಂಗಾಗಿ ಹೊರಟೆ. ರಾತ್ರಿ 10 ಗಂಟೆಯಲ್ಲಿ ಈಗೋಳು ವಾಪ ಬೇಜಾರು. ಬೆಳಗ್ಗೆ ಬರಬೇಕಾದ್ರೂ ಇದೇ ಹಿಂಗೆ ಇತ್ತು, ಇವಾಗ ಹೋಗ್ಬೇಕಾದ್ರೂ ಇದೇ ಗೋಳು. ಯಪ್ಪ, ಬರೀ ಟ್ರಾಫಿಕಲ್ಲೇ ಟೈಮ್ ಹೋಯ್ತೈತೆ ಗುರು. ಅದಕ್ಕೆ ನಾನು ನನ್ನ ಟಾರ್ಗೆಟ್ನ ಅಚೀವ್ ಮಾಡೋಕ್ಕೆ ಆಗ್ತಿಲ್ಲ. ಇಲ್ಲೊಂದು ಸ್ವಲ್ಪ ಮುಂದೆವರೆಗೂ ಆದ್ರೂ ಇಷ್ಟೊತ್ತಲ್ಲಿ ಅಲ್ಲಿ ಗಂಟೆ ಇತ್ತು. ಇದು ಫೈರ್ ಸ್ಟೇಷನು, ಸರ್ಜಾಪುರ ರೋಡು, ಅಲ್ಲಿವರೆಗೂ. ಎಷ್ಟು ಮನೆಗೆ ಬಂದೆ. ಟೈಮ್ ನೋಡ್ಬೋದು 10 ಗಂಟೆ 25 ನಿಮಿಷ ಆಗಿದೆ. ಬನ್ನಿ ಬೇಗ ಲೆಕ್ಕ ಮಾಡ್ಕೊಬಿಡೋಣ ಸ್ನೇಹಿತರೆ. ಊಬರಲ್ಲಿ
ಆಗಿರೋದು 517 ರೂಪಾಯಿ. ಹಾಗೆ ನಮ್ಮ ಯಾತ್ರೆಯಲ್ಲಿ ಕೂಡ ಡ್ಯೂಟಿ ಮಾಡಿದ್ದೀನಿ. ರ್ಯಾಪಿಡ್ ಆನ್ ಮಾಡ್ಕೊಂಡೆ, ಬಟ್ ಏನಂದ್ರೆ ರ್ಯಾಪಿಡೋದಲ್ಲಿ ಡ್ಯೂಟಿ ಬಂದಿಲ್ಲ. ನಂದು ಓಲಾ ಅಪ್ಲಿಕೇಶನ್ ಬ್ಲಾಕ್ ಆಗಿದೆ. ಓಲಾ ಅಪ್ಲಿಕೇಶನ್ ಬ್ಲಾಕ್ ಆಗೋದಕ್ಕೆ ರೀಸನ್ ಏನಪ್ಪ ಅಂತಂದರೆ, ನಾನು ಅದರದ್ದು ಮೈನಸ್ ಬ್ಯಾಲೆನ್ಸು ಪೇ ಮಾಡಿಲ್ಲ. ಸೊ ಅದರಿಂದಾಗಿ ನಮ್ಮ ಯಾತ್ರೆಯಲ್ಲಿ 585 ರೂಪಾಯಿ ಮಾಡಿದ್ದೀನಿ. ಈಗ ಕ್ಯಾಲ್ಕುಲೇಟ್ರು ಓಪನ್ ಮಾಡ್ಕೊತಾ ಇದ್ದೀನಿ. ಕ್ಯಾಲ್ಕುಲೇಟ್ರಲ್ಲಿ 517 ಪ್ಲಸ್ 587 ಪ್ಲಸ್ ಬೆಳಗ್ಗೆ ಮೇಡಮ್ ಅವರು 470 ರೂಪಾಯಿ ಕೊಟ್ಟರು. ಸೊ ಇದು ಇವತ್ತಿನ ಅರ್ನಿಂಗು. ಹಾಗೆ ಮೈನಸ್ಸು ಒಂದು 250 ರೂಪಾಯಿ ಗ್ಯಾಸು. ಇದು ನನಗೆ ಎತ್ಕೊಂಬಂದಿರೋದು ಮನೆಗೆ. ಖರ್ಚು ವೆಚ್ಚ ಎಲ್ಲ ಕಳೆದು 1322 ರೂಪಾಯಿ ತಗೊಂಬಂದಿದ್ದೀನಿ. ಸೊ ಅದು ಕೂಡ ಏನು ಮೋಸ ಇಲ್ಲ. ಒಂದು ದಿನಕ್ಕೆ ನಾರ್ಮಲ್ ಆಗಿ ಒಂದು 1500 ರೂಪಾಯಿ ಅಂತೂ ದುಡಿಲೇಬೇಕು ಆಟೋದಲ್ಲಿ. ಅಷ್ಟು ದುಡ್ದಿಲ್ಲ ಅಂತಂದರೆ ಲಾಸ್ ಅಂತ ಹೇಳ್ಬೋದು. ಮಿನಿಮಮ್ ಅಂದರೂ 1500 ರೂಪಾಯಿ ಅಂತೂ ಆಗಬೇಕು. ಯಾಕಂತಂದರೆ 1000 ರೂಪಾಯಿ ನಮ್ಮ ಸಂಬಳ ಎತ್ಕೊಂಡು ಹೋದ್ರೂ ಕೂಡ ಒಂದು 500 ರೂಪಾಯಿ ನಮ್ಮ ಗಾಡಿದು ಗ್ಯಾಸ್ ಆಗಲಿ ಖರ್ಚಾಗಲಿ. ಸೊ ಅದು ಖರ್ಚು ವೆಚ್ಚ ಎಲ್ಲ ಕಳೆದು ಒಂದು 1000 ರೂಪಾಯಿ ಸಿಕ್ಕಿದ್ರೆ ಕೂಡ ವೆಲ್ ಆ್ಯಂಡ್ ಗುಡ್ಡು. ಮತ್ತು ಹೇಳಬೇಕು ಅಂದರೆ ನಾನು ಹೆಂಗಾದರೂ ಎಷ್ಟೊತ್ತಿಗೆ ಹೋದರೂ ಕೂಡ ನಾನು ಆಲ್ಮೋಸ್ಟು 12 ಅವರ್ ಅಂತೂ ಆನ್ ರೋಡ್ ಇರೋಕ್ಕೆ ಟ್ರೈ ಮಾಡ್ತೀನಿ ಅಂದರೆ ಇದ್ದೇ ಇರ್ತೀನಿ. ತುಂಬ ರಿಯರು. ತಿಂಗಳಲ್ಲಿ ಒಂದು 4-5 ದಿನ ಅಷ್ಟೇ ನಾನೇನು ಮಾಡ್ತೀನಿ, ಸ್ವಲ್ಪ ಬೇಗ ಬರೋದು ಆ ಥರ ಎಲ್ಲ ಮಾಡ್ತೀನಿ. ಅಷ್ಟು ಆನ್ ರೋಡ್ 12 ಅವರ್ ಇದ್ದೇ ಇರ್ತೀನಿ. ಮತ್ತು ನಾಳೆ ಕೂಡ ಪಿಕಪ್ ಮಾಡಬೇಕಾಗುತ್ತೆ ಮೇಡಮನ್ನು. ಅಂದರೆ ಶನಿವಾರವರೆಗೂ ಬನ್ನಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಅವ್ರದ್ದೇ ಒಂದು ರೆಗ್ಯುಲರ್ ಬಾಡಿಗೆ ಸೆಟ್ ಮಾಡ್ಕೊಬಿಟ್ಟಿದ್ದೀನಿ. ಹೆಂಗೋ ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಅಂಥ ಬಾಡಿಗೆ ನಡೀತಾ ಇಲ್ವಲ್ಲ. ಸೊ ನಡೆಯೋಷ್ಟು ನಡೀಲಿ. 470 ರೂಪಾಯಿ ಕೂಡ ಏನು ಕಡಿಮೆ ಏನೂ ಅಲ್ಲ. ಸೊ ಒಂದು ವಾರಕ್ಕೆ ಬೇಕು ಅಂತ ಹೇಳಿದ್ರಿಂದಾಗಿ ಹೋಗಿ ಅವ್ರನ್ನ ಪಿಕಪ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಈ ವಿಡಿಯೋ ಕೂಡ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.